ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಕಷ್ಟವೋ ಸುಖವೋ ಎಲ್ಲವೂ ನಿನ್ನ ಪ್ರಸಾದವೇ, ನೀನು ಕೊಟ್ಟದ್ದನ್ನ ಅನುಭವಿಸುವುದಷ್ಟೇ ನನ್ನ ಕರ್ತವ್ಯ. ಮುಂದೆ ಏನಾಗಬಹುದೆಲ್ಲವೂ ನಿನ್ನ ಇಚ್ಛೆ. ಆ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಶಕ್ತಿ ನನಗಿಲ್ಲ. ಆದರೆ ಬಂದ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯನ್ನು ಕೊಡು ಭಗವಂತ. ನಾವು ಪ್ರತಿನಿತ್ಯ ಸ್ನೇಹಿತರೆ ಈ ಒಂದು ಮಾತನ್ನ ದೇವರ ಹತ್ರ ಖಂಡಿತವಾಗ್ಲೂ ಕೇಳ್ಕೊಳ್ಳೇಬೇಕು. ನೀವೇನಂತೀರಾ? ಹೌದಲ್ವಾ? ಕಷ್ಟ ಆದರೂ ಅಷ್ಟೇ, ಸುಖ ಆದರೂ ಅಷ್ಟೇ, ಅದನ್ನು ದೇವರು ನಮಗೋಸ್ಕರ ಪ್ರಸಾದ ಆಗಿ ಕೊಟ್ಟಿದ್ದಾನೆ ಅಂತ ನಾವು ಖಂಡಿತ ಸ್ವೀಕರಿಸಲೇಬೇಕು. ಯಾಕಂದರೆ ಕಷ್ಟ ಕೊಟ್ಟಿದ ತಕ್ಷಣ ದೇವರನ್ನ ಬೈಯೋ ನಾವು, ಸುಖ ಕೊಟ್ಟಾಗ ದೇವರೇ ನಿನ್ನಿಂದನೇ ಅಪ್ಪ ಈ ಸುಖ ಸಿಕ್ತು ಅಂತ ಹೇಳಿ ನೆನೆಸ್ಕೊಳ್ಳೋದು ತೀರನೇ ಕಡಿಮೆ ಅಂತಲೇ ಹೇಳ್ಬೋದು. ಬೇಕಾದರೆ ನೀವು ಕೂಡ ಒಮ್ಮೆ ಯೋಚನೆ ಮಾಡಿ ನೋಡಿ. ನಾವು ಕಷ್ಟ ಬಂದಾಗ ಪಟ್ಟಂಥ ದೇವಸ್ಥಾನಗಳಿಗೆ ಓಡೋಗ್ತೀವಿ, ಹಾಗೆ ದೇವರನ್ನ ನೆನೆಸ್ಕೊಳ್ತೀವಿ. ಆದರೆ ಸುಖ ಬಂದಿದ ತಕ್ಷಣ ಕೆಲವೊಮ್ಮೆ ಆಲ್ಮೋಸ್ಟ್ 99% ನಾವು ದೇವರನ್ನ ಮಾರ್ತಿರ್ತೀವಿ. ದೇವರು ತಾನಿದ್ದಾನೆ ಅಂತ ನೆನ್ಪು ಮಾಡೋಕ್ಕೇನೆ ಕೆಲವೊಮ್ಮೆ ಕಷ್ಟನ ಕೊಡ್ತಾನೇನೋ ಅಂತ ಕೂಡ ಅನಿಸ್ಲಿಕ್ಕೆ ಶುರುವಾಗುತ್ತಲ್ವ ನಮಗೆ. ಸೊ ಅದು ಖಂಡಿತ ತಪ್ಪಲ್ಲ. ನೀವು ಯಾವಾಗಲೂ ಕೂಡ ದೇವರನ್ನ ನೆನಪಿಸ್ಕೋತೀರ ಕಷ್ಟ ಬಂದಾಗ ಅಂದಮೇಲೆ, ಸುಖ ಬಂದಾಗಲೂ ಕೂಡ ಆ ಭಗವಂತನೇ ನಮಗೋಸ್ಕರ ಈ ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದಾನೇನೋ, ಆ ಭಗವಂತನೇ ನಮಗೆ ಈ ಸುಖನ ನೀಡ್ತಾ ಇದ್ದಾನೆ, ಇದೆಲ್ಲ ಭಗವಂತನಿಂದನೇ ಸಾಧ್ಯ ಅಂತ ನಾವು ಖಂಡಿತವಾಗ್ಲೂ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅದು ತೀರನೇ ಕಡಿಮೆ ಸಂದರ್ಭಗಳಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಅಲ್ವಾ? ಹಾಗೆ ಅವ್ನು ಏನು ಕೊಡ್ತಾನೋ ಎಲ್ಲದನ್ನು ಕೂಡ ಅನುಭವಿಸುವಂತಹ ಶಕ್ತಿ ನಮಗೆ ಕೊಡು ಭಗವಂತ ಅಂತ ನಾವು ಕೇಳ್ಕೋಬೇಕು. ಹಾಗೆ ಅದನ್ನು ಅನುಭವಿಸೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಹಾಗೆ ಮುಂದೇನಾಗುತ್ತೋ ಅದು ಕೂಡ ಭಗವಂತನ ಇಚ್ಛೆ ಅಂತಲೇ ಹೇಳ್ಬೋದು. ಆದರೆ ನಾವು ಕೇಳ್ಕೊಬೇಕಾಗಿರೋದು ಏನಂದರೆ, ನನಗೆ ಎಂಥದ್ದೇ ಕಷ್ಟ ಬರಲಿ ದೇವ್ರೆ, ಅದನ್ನು ನಾನು ಗಟ್ಟಿಯಾಗಿ ಎದುರಿಸ್ಬೇಕು ನಿಂತ್ಕೊಂಡು. ನನಗೆ ಬೇರೆಯವರು ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನನಗೆ ನನ್ನಲ್ಲಿರುವಂತಹ ಆತ್ಮವಿಶ್ವಾಸ ಒಂದು ಸಹಾಯ ಮಾಡಿದರೆ ಸಾಕು. ನನ್ನ ಆತ್ಮವಿಶ್ವಾಸ ಹೆಚ್ಚಾಗಿ ನನಗೆ ಬರುವಂತಹ ಪರಿಸ್ಥಿತಿಗಳನ್ನು ನಾನೊಬ್ಬನೇ ಧೈರ್ಯವಾಗಿ ನಿಂತ್ಕೊಂಡು ಎದುರಿಸಿ ಅದರಿಂದ ಗೆದ್ದು ಬರೋ ಥರ ಮಾಡು ಭಗವಂತ, ಅದಕ್ಕೆ ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ಆ ಭಗವಂತ ಕೂಡ ನಮಗೆ ಕರುಣೆನ ನೀಡ್ತಾನೆ ಅಂತಲೇ ಹೇಳ್ಬೋದು. ಕಷ್ಟ ಬಂದಾಗ ನಾವು ಅನ್ಕೋಬೇಕಾಗಿರೋದು ಏನಂದರೆ, ಈ ಕಷ್ಟದಿಂದ ಒಂದು ಸುಖ ಅನ್ನೋದು ಬರ್ತಾ ಇದೆ, ಅದನ್ನು ನಾವು ಫೇಸ್ ಮಾಡೋಕ್ಕೋಸ್ಕರ ಇದು ಒಂದು ಅಡ್ಡದಾರಿ ಅಷ್ಟೇ. ಈ ದಾರಿನ ನಾವು ದಾಟ್ಕೊಂಡು ಹೋದರೆ ನಮ್ಮ ಕಷ್ಟನೆಲ್ಲನೂ ಕೂಡ ಪರಿಹಾರ ಆಗಿ ಸುಖ ಅನ್ನೋ ದಾರಿಗೆ ನಾವು ಹೆಜ್ಜೆ ಇಕ್ತೀವಿ ಅಂತ ನೆನ್ಪು ಮಾಡ್ಕೋಬೇಕು. ಆದರೆ ನಮಗೆ ಇರುವಂತಹ ಆ ಒಂದು ಕಷ್ಟದ ಸಮಯದಲ್ಲಿ, ಆ ಒಂದು ಟೆನ್ಷನಲ್ಲಿ ನಮ್ಗೆ ಅದು ಯಾವುದು ಕೂಡ ನೆನಪಿಗೆ ಬರೋದಿಲ್ಲ. ಆವಾಗ ನಾವು ಮಾಡೋ ಮೊದಲನೇ ಕೆಲಸ ಅಂದರೆ ದೇವರನ್ನ ಬೈಯೋದು. ಯಾಕಪ್ಪ ಭಗವಂತ ನನಗೆ ಇಂಥ ಪರಿಸ್ಥಿತಿನ ತಂದಿದ್ದೆ, ನೀನು ಮಾಡೋದು ಸರಿನಾ, ಹಾಗೆ ಹೀಗೆ ಅಂತ ಹೇಳ್ತೀವಿ. ಇದು ನಮ್ಮೆಲ್ಲರ ಒಂದು ಕಾಮನ್ ಡೈಲಾಗ್ ಅಂತಲೇ ಹೇಳ್ಬೋದು, ಅಲ್ವಾ? ಸೊ ಏನು ಮಾಡೋಕ್ಕಾಗಲ್ಲ, ಇದು ಕೂಡ ಒಂದು ಸಹಜ ಗುಣ ಅಷ್ಟೇ. ಬಟ್ ಆದರೆ ದೇವರಲ್ಲಿ ಪ್ರತಿನಿತ್ಯ ಬೇಡ್ಕೊಳ್ಳೋಣ. ಹಾಗೆ ನಾವು ಕೂಡ ನಮ್ಮನ್ನು ನಾವು ಎವ್ರಿಡೇ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಪ್ರತಿದಿನ ಕೂಡ ನಮ್ಮ ಜೀವನದಲ್ಲಿ ಒಂದೊಂದು ಟಾಸ್ಕ್ಗಳು ಅನ್ನೋದು ಬರುತ್ತೆ. ಟಾಸ್ಕ್ ಅಂದರೆ ಅಲ್ಲಿ ಕಷ್ಟ ಅಂತಾನೆ, ಅದು ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಚಾರನೂ ಕೂಡ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟವಾಗಿರುತ್ತೆ. ಸೊ ಏನಪ್ಪ ಇದು ನನ್ನ ಕೈಲಿ ಮಾಡೋಕ್ಕೆ ಆಗ್ತಿಲ್ವಲ್ಲ, ಇಷ್ಟು ಚಿಕ್ಕ ಕೆಲಸನ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಬಟ್ ಸಿಚುವೇಶನ್ ಆ ರೀತಿ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಬರುವಂತಹ ಪರಿಸ್ಥಿತಿಗಳು ಯಾವಾಗ ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಖಂಡಿತ ನಾವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬರುವಂತಹ ಪರಿಸ್ಥಿತಿಗಳನ್ನು ನಾವು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ಮುಂದಿನ ಜೀವನ ನಿಂತಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಬರುವಂತಹ ಪರಿಸ್ಥಿತಿಗಳನ್ನು ಎದುರಿಸಿ ನಿಂತು ಅದರಲ್ಲಿ ನಾವು ಕಲಿಯುವಂತಹ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಿಂದ ನಾವು ಮುಂದೆ ಬಂದರೆ ಅಷ್ಟೇ ನಮಗೂ ಕೂಡ ಸಾಕು, ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಭಗವಂತನನ್ನು ನಾವು ನಿಂದಿಸುವ ಮೊದಲು ನಮ್ಮಲ್ಲಿ ನಾವು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು, ಯಾಕೆ ನಮಗೆ ಜೀವನದಲ್ಲಿ ಇಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.